ಮತ್ತು ಒಂದು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ನಾನು ಕೂಡ ಇವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಹೇಳಿದೆ ನಾನು, ಮುಖ್ಯಮಂತ್ರಿಗಳೇ ದಯವಿಟ್ಟು ಈ ಹಣಕಾಸು ಸಚಿವನ ಬೇರೆಯವ್ರು ಮಾಡಿ. ಮುಖ್ಯಮಂತ್ರಿಗೆ ಬೇಕಾಷ್ಟು ಕೆಲಸ ಇರುತ್ತೆ. ಹಾಗಾದರೆ ಇದನ್ನು ವಹಿಸ್ಕೊಂಡು ಮಾಡುವಂಥ MLAಗಳು ಯಾರೂ ಇಲ್ವೇ ಆ ಪಾರ್ಟಿಗಳಲ್ಲಿ? ಹಾಗಾದರೆ ನಾನು ಬುದ್ಧಿವಂತ ಅಲ್ವಾ? ಅದು ನಾನು ನಿಮ್ಮ ಬುದ್ಧಿವಂತಿಕೆ ಪ್ರಶ್ನೆ ಮಾಡಲ್ಲ. ನೀವು ಬುದ್ಧಿವಂತರಿದ್ದೀರಿ, ನಿಮಗೆಲ್ಲ ಥರನೂ ಇದೆ. ಬಟ್ ವೇರ್ ಇಸ್ ದ ಟೈಮ್? ವೇರ್ ಇಸ್ ದ ಟೈಮ್? ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲಿಸನ್. ನೀವು ಟೈಮೇ ಕೊಡಲಿಲ್ಲ ಅಂತಂದ್ರೆ ಮತ್ತೆಂಥದ್ದು? ಹಾಗಾಗಿ ಇವತ್ತು ಕೂಡ ಹೇಳ್ತೀನಿ ಅದನ್ನು, ದಯಮಾಡಿ ರಾಜ್ಯಕ್ಕೆ ಒಬ್ಬ ಎಕ್ಸ್ಕ್ಲೂಸಿವ್ ಫಿನಾನ್ಸ್ ಮಿನಿಸ್ಟ್ರಿ ಇಟ್ಟಾಗ ಏನಾಗುತ್ತೆ ಅಂತಂದರೆ, ಹಿಂದೆ ಇತ್ತು ಫೈನಾನ್ಸ್ ಮಿನಿಸ್ಟ್ರು ರಾತ್ರಿ 7 ಗಂಟೆಗೆ ಕೂತ್ಕೊಳ್ಳೋರು. ರಾತ್ರಿ 7 ಗಂಟೆಗೆ ಫಿನಾನ್ಸ್ ಕಮಿಷನರ್ ಸೆಕ್ರೆಟರಿ ಎಲ್ಲ ಬರೋರು. ಎಸ್ ಇವತ್ತಿಂದೇನಪ್ಪ ಸಮಯ, ಎಷ್ಟು ಕಲೆಕ್ಷನ್ ಆಯಿತು, ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಾಯಿತು, ಏನಾಯಿತು, ಅವೆಲ್ಲ ಚರ್ಚೆ ಆಗ್ತಾಯಿತ್ತು, ಲೆಕ್ಕ ತಗೋತಾಯಿದ್ರು. ಇವತ್ತು ಅದು ಯಾವುದು ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಹಾಗಾಗಿ ದುಂದು ವೆಚ್ಚ ನಾನು ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ, ನಿಜ ಮೈಸೂರು ಟು ಬ್ಯಾಂಗ್ಳೂರು 120 ಕಿಲೋಮೀಟರ್. ಮುಖ್ಯಮಂತ್ರಿಗಳ ಎಸ್ಕಾರ್ಟ್ ಕಾರ್ಗಳೆಲ್ಲ ಹೊರಟು 1 ಗಂಟೆಯಲ್ಲಿ ಹಿ ಕ್ಯಾನ್ ರೀಚ್ ಮೈಸೂರು ಫ್ರಮ್ ಬ್ಯಾಂಗ್ಳೂರು. ಬಟ್ ನೀವು ಪ್ರತಿ ಸಲನೂ ಕೂಡ ಸ್ಪೆಷಲ್ ಫ್ಲೈಟ್ ತಗೋತಾ ಇದ್ದೀರಿ. ಎಷ್ಟು ವೆಚ್ಚ ಅದಕ್ಕೆ? 6.5 ಲಕ್ಷ ರೂಪಾಯಿ ಮೈಸೂರು ಬ್ಯಾಂಗ್ಳೂರು ಹೋಗಿ ಬರ್ಬೇಕಾದ್ರೆ. So far the chief minister in his name, it was spent 38 crores. 38 crores. ಅಷ್ಟೆಲ್ಲ ಕೊಡೋ ಶಕ್ತಿ ಇರೋ ರಾಜ್ಯನ ನಾವು ತೆರಿಗೆಗೆ ಇದೇನ ನಾವು ಗೌರವ ಕೊಡ್ತಾ ಇರೋವಂಥದ್ದು. ಹಾಗಾಗಿ ಮಾಡಿ, ಸಮಯ ಬಂದಾಗ ಅರ್ಜೆಂಟಿದ್ದಾಗ ಹೋಗಲೇಬೇಕಾಗುತ್ತೆ. ನನಗೆ ಬೇಡ ಅಂತ ಹೇಳಲ್ಲ ಅವರು. ಆದರೂ ಕೂಡ ಇದು ಮತ್ತು ಈವನ್ ಡೆಲ್ಲಿ ಕೂಡ ಮೀಟಿಂಗ್ಗಳಿಗೆ ಸ್ಪೆಷಲ್ ಫ್ಲೈಟಲ್ಲಿ ಹೋಗ್ತೀರಾ? ಇನ್ಫೋಸಿಸ್ ನಾರಾಯಣ ಸ್ವಾಮಿ, ಸುಧಾಮೂರ್ತಿ ಅಂತವ್ರು ಇಂಡಿಗೋನಲ್ಲಿ ಹೋಗ್ತಾರೆ. ಕೋಟ್ಯಾಧಿಪತಿಗಳು. ಬಟ್ ನಾವ್ಯಾಕೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ? ಬ್ಯಾಂಗ್ಳೂರು ಟು ಮೈಸೂರು ಸೇಮ್ ಸ್ಪೆಷಲ್ ಫ್ಲೈಟ್, ಮೈಸೂರು ಟು ಹುಣಸೂರು 40 ಕಿಲೋಮೀಟರ್ಸ್, ಅಲ್ಲಿಗೂ ಸ್ಪೆಷಲ್ ಫ್ಲೈಟ್. ವಾಟ್ ಇಸ್ ದಿಸ್? ತೆರಿಗೆದಾರನ ಹಣ ಇಷ್ಟು ಸುಲಭವಾಗಿ ನಾವು ಖರ್ಚು ಮಾಡಿಬಿಡ್ತೀವಿ ಅಂತ ಅಂದರೆ, ಮತ್ತು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕೂಡ ಇದ್ದೀವಿ ನಾವು 33 ಜನ +1. ಬಟ್ ಅವ್ರಿಗೂ ಅದೇ ತಿರಿ ಖರ್ಚುಗಳಾಗ್ತಾ ಇದ್ದಾವೆ. ಒಬ್ಬ ಮೀಡಿಯಾ ಮೆಂಬರ್ ಅವ್ರಿಗೆ 1 ಲಕ್ಷ ರೂಪಾಯಿ ಸಂಬಳ. ಮತ್ತು CM ಆಫೀಸಲ್ಲೂ ಕೂಡ CM ಪ್ರೆಸ್ ಸೆಕ್ರೆಟರಿನೂ ಕೂಡ ಇಸ್ ಎ ಕ್ಯಾಬಿನೆಟ್ ರ್ಯಾಂಕ್. 149 ಜನ ಕ್ಯಾಬಿನೆಟ್ ರ್ಯಾಂಕ್ನವರಿದ್ದಾರೆ. ವಾಟ್ ಇಸ್ ದ ಎಕ್ಸ್ಪೆಂಡಿಚರ್ ಫಾರ್ ದಮ್? ಹೇಗೆ ಇದೆಲ್ಲ ಕೂಡ 149 ಜನ ಕ್ಯಾಬಿನೆಟ್ ರ್ಯಾಂಕ್ನವರು ಅಂದರೆ ಎಷ್ಟು ನಿಮಗೆ? 80,000 ರೂಪಾಯಿ ಮನೆ ಬಾಡಿಗೆಯವ್ರಿಗೆ, 50,000 ರೂಪಾಯಿ ಸಂಬಳ, 3,000 ರೂಪಾಯಿ ಆತಿಥ್ಯ ಖರ್ಚು. ಇನ್ನು ಅವ್ರ PSU, PA, ಗನ್ಮ್ಯಾನ್, ದಿಸ್ ಥಿಂಗ್ ದಟ್ ಥಿಂಗ್. ನೋ, ದಿಸ್ ಇಸ್ ನಾಟ್ ಫೇರ್ ಇನ್ ದ ಪಾರ್ಟ್ ಆಫ್ ದ ಗವರ್ನಮೆಂಟ್. ಆಮೇಲೆ ಎಸ್ಕಾರ್ಟ್ಗಳು, ಮತ್ತು ಈಗ ಬೇರೆ ಎಲ್ಲರಿಗೂ Z ಕ್ಯಾಟಗರಿ. ಕೆಲವರಿಗೆ ಯಾರು ಹೊಡಿತಾರೆ? ನಮ್ಮ ಸಿದ್ದರಾಮಯ್ಯನವ್ರು ಬೀದಿಲಿ ಹೋದ್ರೆ ಯಾರು ಹೊಡಿತಾರೆ? ಮಂತ್ರಿಗಳು ಬೀದಿಲಿ ಹೋದ್ರೆ ಯಾರು ಹೊಡಿತಾರಪ್ಪ ನಿಮ್ಮನ್ನು? ಏನ್ರಿ ಸಾಹೇಬ್ರೆ, ನೀವೇ ನಿಂತ್ಕೊಂಡು ಹೊಡೀರಿ ಅಂದರೆ ಯಾರು ಹೊಡಿಯಲ್ಲ ನಿಮ್ಮನ್ನು. ಯಾರು ಹೊಡಿತಾರೆ ನೀವು? ನಾನು ಬೇಕು ಎಸ್ಕಾರ್ಟ್ ಇವೆಲ್ಲ ನಾವು ನಿಜ ಬೇಕು. ಹೌದು, ದ ಲೈಫ್ ಆಫ್ ಎ ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದ ಸ್ಟೇಟ್. ಬಟ್ ಎಲ್ಲಿದೆ ಆ ಥರ? ಯಾರು ಹೊಡೆಯುವಂಥ ಪಾಪದ ಕೆಲಸ ನಮ್ಮ ಮುಖ್ಯಮಂತ್ರಿ ಆಗಲಿ ಮಂತ್ರಿಗಳಾಗಲಿ ಮಾಡಿಲ್ಲ. ಅದನ್ನು ಅದಕ್ಕೆ ಯಾಕೆ ಹೆದರಿಕೆ ನಿಮ್ಗೆ? ಇಷ್ಟೊಂದು ಎಸ್ಕಾರ್ಟು Z ಕ್ಯಾಟಗರಿ. ಅಯ್ಯೋ ರಾಮ ರಾಮ.
149 ಜನ ರ್ಯಾಂಕ್. ಏಕೆಂದರೆ ದಿಸ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಹಿಂದೆ ಏನಾಗಿತ್ತು, ಬಿಹಾರದಲ್ಲಿ 120 ಜನ ಮಂತ್ರಿಗಳು, ಕರ್ನಾಟಕದಲ್ಲಿ 67 ಜನ ಮಂತ್ರಿಗಳು. ಆವಾಗ ಏನಾಯಿತು, ಗಲಾಟೆಗಳಾಗಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದರು. 15%ಗೆ ಮೀರಬಾರ್ದು. ಆ ಸದನದ ಒಟ್ಟು ಸದಸ್ಯರ ಶಾಸಕರಲ್ಲಿ 15% ಮಾತ್ರ ಮಂತ್ರಿಗಳಾಗ್ಬೋದು, ಅದು ಮೀರಬಾರ್ದು ಅಂತ ಬಂದರು. ಬಟ್ ಈಗ ಏನಾಗಿದೆ ನಿಮಗೆ, ಕರ್ನಾಟಕ ಗೌರ್ಮೆಂಟ್ ಈಸ್ ವಯೋಲೇಟಿಂಗ್ ದ ಕಾನ್ಸ್ಟಿಟ್ಯೂಷನ್. ಪಾಪ ನಮ್ಮ ಮಹದೇವಪ್ಪನವರು ಯಾವ ಮಂತ್ರಿಗಳವರು, ಅವ್ರು ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಎಲ್ಲಿ ಕತೆ. ಎವ್ರಿ ಡೇ ವಿ ಆರ್ ವಯೋಲೇಟಿಂಗ್ ದ ಕಾನ್ಸ್ಟಿಟ್ಯೂಷನ್, ದ ವೆರಿ ಗವರ್ನಮೆಂಟ್, ನಾಟ್ ದ ಲೇಮ್ಯಾನ್. ಆಯ್ತಾ ಸಭಾಪತಿಗಳೇ ಅಲ್ಲ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.